ಈಗ ನಮ್ಮ ಶಾಲೆ ಹಿರಿಯ ವಿದ್ಯಾರ್ಥಿ ಹಾಗೂ ಹರೊಳ್ಳಿ ವಿದ್ಯಾಸಂಸ್ಥೆಯ ಗೌರವ ನಿರ್ದೇಶಕರಾಗಿರ್ತಕ್ಕಂಥ ಎಚ್.ಎಸ್. ಮುರಳೀಧರ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೂ ಇವರು ರಾಮನಗರ ಜಿಲ್ಲಾ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದರು, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ದರು. ನಮಸ್ತೆ ಸರ್. ನಮಸ್ಕಾರ. ಈಗಾಗಲೇ ನಡೀತಾ ಇರ್ತಕ್ಕಂಥ ಪೂಜ್ಯ ಗುರುರ ಇರತಕ್ಕಂಥ ಎಲ್ಲೆನ್ರವರ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಹಾಗೂ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ತಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡ್ಬೇಕು ಅಂಥೇಳಿ ಈ ಒಂದು ಸಂದರ್ಶನವನ್ನು ಮಾಡ್ತಾಯಿದ್ದೇವೆ. ಹಾರೋಹಳ್ಳಿ ವಿದ್ಯಾಸಂಸ್ಥೆ ಏನು 1958ರಲ್ಲಿ ಪೂಜ್ಯ ಕರಿಯಪ್ಪನವರು, ಸೀನಪ್ಪನವರು, ಸಂಸ್ಥಾಪಕ ಅಧ್ಯಕ್ಷರಾದ ಗೋಪಾಲಕೃಷ್ಣರವರು, ರಾವ್ರವರು ಇವರೆಲ್ಲರ ಅವರೊಂದಿಗೆ ಅವತ್ತಿನ ಕಾಲದ ಹಾರೋಹಳ್ಳಿಯ ಹಿರಿಯರು ಏನು ಆಸೆ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಆ ಸಂಸ್ಥೆ ಜೊತೆ ಶ್ರೀ ಎಲ್ ಎನ್ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀಯುತ ನರಸಿಂಹಯ್ಯನವರು ಅವರ ಅವಿನಾಭಾವ ಸಂಬಂಧ ಏನಿದೆ ಅಂತ ಅನ್ನೋದು ಜಗಜ್ಜಾಹೀರಾಗಿದೆ. ಹಾರೋಹಳ್ಳಿಯ ಜನತೆ ಹಾರೋಹಳ್ಳಿ ವಿದ್ಯಾಸಂಸ್ಥೆ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ, ಅದೇ ರೀತಿ ಎಲ್ಲೆನ್ನವ್ರೂ ಕೂಡ ಹಾರೋಹಳ್ಳಿ ವಿದ್ಯಾಸಂಸ್ಥೆ ಜೊತೆ ಬೆಳವಣಿಗೆ ಮಾಡ್ಕೊಳ್ತಾ ಬಂದರು. ಸುಮಾರು 30-32 ವರ್ಷ ಈ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ, ಈ ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಹಿರಿಯ ಮನುಷ್ಯನಾಗಿ ಈ ಸಂಸ್ಥೆಯನ್ನು ಮುನ್ನಡೆಯಲಿಕ್ಕೆ ಒಂದು ಕಾರಣೀಭೂತರಾದರು. ಈ ಭಾಗದಲ್ಲಿ ಎನ್ ಅಂತಂದರೆ ಆ ಒಂದು ವ್ಯಕ್ತಿತ್ವನೇ ಅನಾವರಣ ಆಗಿ ಹೋಗಿತ್ತು. ಯಾವ ರೀತಿ ಅಂತಂದರೆ ಸುಮಾರು ಈ ಹಾರೋಹಳ್ಳಿ ಸುತ್ತಮುತ್ತ ಏನಿದೆ ಗ್ರಾಮಾಂತರಗಳ ಪ್ರದೇಶಗಳಲ್ಲಿ ಏನು ವಿದ್ಯೆ ಕಲಿಬೇಕು ಅನ್ನೋದು ಹಂಬಲದಂತೆ ಬರಬೇಕಾಗಿತ್ತು. ಎಷ್ಟೊಂದು ಜನಕ್ಕೆ ಬಸ್ ಇರ್ತಿರಲಿಲ್ಲ, ಎಷ್ಟೊಂದು ಜನಕ್ಕೆ ಅದೊಂದು ಸೌಲಭ್ಯ ಇರ್ತಿರಲಿಲ್ಲ, ವಾಹನ ಸೌಲಭ್ಯ ಇರ್ತಿರಲಿಲ್ಲ, ಊಟ ತಿಂಡಿ ಸೌಲಭ್ಯ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆನ ಏನು ಹಿರಿಯರು ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆ ಒಂದು ಆಸೆಗೆ, ಆ ಒಂದು ಮರಕ್ಕೆ ನೀರೆರೆದು ಒಂದು ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದು ಮಹದಾಶೆಯಿಂದ ಮಾನ್ಯ ಶ್ರೀ ಎಲ್ ನರಸಿಂಹಯ್ಯನವರು ಈ ಒಂದು ಸಂಸ್ಥೆಗೆ ಪಾದಾರ್ಪಣೆ ಮಾಡಿದ್ರು ಅಂತ ನಾವು ತಿಳ್ಕೊಂಡಿದ್ದು. ಯಾಕೆಂದರೆ ಅವರು ಸುಮಾರು 1970 ಭಾಗದಲ್ಲಿ ಅವರು ನಮ್ಮ ಸಂಸ್ಥೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದರು. ನಾವೆಲ್ಲ ಹುಟ್ಟಿದ್ದು 1976 ನಾನು ಹುಟ್ಟಿದ ವರ್ಷ. ಅದಾದ ನಂತರ ನಮಗೆ ಅವ್ರ ಬಗ್ಗೆ ತಿಳಿತಾ ಬಂದವು. ಸುಮಾರು ಈ ವಿದ್ಯಾಸಂಸ್ಥೆ ಏನು ಇವತ್ತಿಗೆ ಹತ್ತತ್ರ 70 ವರ್ಷ ಮುಗಿತಾ ಬಂದಿದೆ. ಅದರಲ್ಲಿ ಸುಮಾರು 30-35 ವರ್ಷ ಎಲ್ ಎನ್ ನರಸಿಂಹಯ್ಯನವರು ಏನು ದಾರಿಯನ್ನು ಮಾರ್ಗದರ್ಶನ ಮಾಡಿಕೊಟ್ರು, ಅದೇ ದಾರಿಯಲ್ಲಿ ಈ ವಿದ್ಯಾಸಂಸ್ಥೆ ಭಾಳ ಪ್ರಸಿದ್ಧಿಯನ್ನು ಹೊಂದಿತು. ಅವತ್ತಿನ ಕಾಲದಲ್ಲಿ ಬಾಂಬೆಯಿಂದ ಹಿಡಿದು ಈ ಕಡೆ ತುಮಕೂರು, ಪಾವಗಡ, ಈ ಭಾಗದಿಂದ ಮೈಸೂರು, ಮಂಡ್ಯದಿಂದ ಬಂದು ಓದಂಥ ಹಲವಾರು ವಿದ್ಯಾರ್ಥಿಗಳು ಇದು ಉನ್ನತವಾದ ಸ್ಥಾನದಲ್ಲಿದ್ದಾರೆ. ಅದು ಹಾಸ್ಟೆಲಿದ್ದಾಗ ಅದ್ರ ಜೊತೆಯಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಓದಂಥ, ಆ ಒಂದು ಶಿಸ್ತಲ್ಲಿ ಓದಿದಂಥ ಹಲವಾರು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ, ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ನಮ್ಮ ಎಲ್ ನರಸಿಂಹಯ್ಯನವರು ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಎಲ್ಲರೂ ಹೇಳ್ಬೋದು ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು, ಸಂಬಳ ತಗೋತಾಯಿದ್ರು ಅಂತ. ಸಂಬಳವನ್ನು ಮೀರಿ ಈ ಸಂಸ್ಥೆಗೆ ಏನಾದ್ರು ಮಾಡಬೇಕು ಅಂತ ಮಹದಾಶೆನ ಇಟ್ಕೊಂಡಂಥ ಮಹಾನ್ ವ್ಯಕ್ತಿತ್ವ, ಮಹಾನ್ ದಾರ್ಶನಿಕ ಅಂತಂದರೆ ಅದು ಎಲ್ ನರಸಿಂಹಯ್ಯನವರು. ನಿಮಗೆಲ್ಲ ಗೊತ್ತಿದೆ, ಎಲ್ ನರಸಿಂಹಯ್ಯನವರು ಅಂತಂದರೆ ಈ ಭಾಗದಲ್ಲಿ ಏನೋ ಒಂಥರ ಅವಿನಾಭಾವ ಸಂಬಂಧ, ಅನಿವರ್ಚನೆಯ ಒಂದು ಆನಂದ. ಅವರೇನು ಅಂತಂದರೆ ಶುಭ್ರ ವಸ್ತ್ರ, ಶುಭ್ರ ವ್ಯಕ್ತಿತ್ವ, ಅದೇ ರೀತಿ ಕಠಿಣವಾಗಿರ್ತಕ್ಕಂಥ ದೃಢ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಅವರು ಪ್ರಸಿದ್ಧಿಯಾಗಿದ್ದರು. ಆದರೆ ಏನೇ ಕಠಿಣ ಅಂದರೂ ಕೂಡ ಅಷ್ಟೇ ಮೃದು ಸ್ವಭಾವದಲ್ಲಿ, ಹೃದಯವಂತಿಕೆಯಲ್ಲಿದ್ದರು. ಬಡ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಲ್ಲಿ ಇದು ಮಾಡಿದರು. ಈ ಒಂದು ನಮ್ಮ ನರಸಿಂಹಯ್ಯನವರು 91ನೇ ವರ್ಷದ ಏನು ಫಂಕ್ಷನ್ ಮಾಡಬೇಕು ಅಂತ ನಾವು ಹೊರಟಿದ್ವು. 10 ವರ್ಷದಿಂದ 80 ವಸಂತಗಳನ್ನು ಪೂರ್ಣಗೊಳಿಸಿದಾಗ ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಹೊರಟಿದ್ವು. ಆವಾಗ ನಮಗೆ ಕೆಲವೊಂದು ಅನುಭವಗಳಾಯಿತು. ಸುಮಾರು ಜನ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನ ಈ ಥರ ಮಾಡ್ತಾಯಿದ್ದೀವಪ್ಪ, ಅವರೆಲ್ಲ ಭಾರಿ ಖುಷಿ ಸಂತೋಷಪಟ್ಟರು. ಅವತ್ತಿನ ಕಾಲದಲ್ಲಿ ಸರ್ 3 ತಿಂಗಳು 4 ತಿಂಗಳು ನಮಗೆ ಊಟ ಬಟ್ಟೆ ಕೊಟ್ಟು SSLC ಎಕ್ಸಾಮ್ಗಳಿಗೆ ಅವರೇ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರು ಅನ್ನೋ ಒಂದು ಭಾವನೆ ಹೇಳಿದ್ರಲ್ಲ, ಅದು ನಿಜಕ್ಕೂ ಒಬ್ಬ ಸಂಬಳ ತಗೊಂಡು ಕೆಲಸ ಮಾಡೋದಕ್ಕೂ ಒಬ್ಬ ಹೃದಯದಿಂದ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ. ಸಂಬಳ ತಗೊಂಡು ಎಲ್ಲರೂ ಕೆಲಸ ಮಾಡ್ತಾರೆ, ಆದರೆ ನನ್ನ ಸಂಬಳದ ಜೊತೆಗೆ ಆ ಒಂದು ವಿದ್ಯಾರ್ಥಿಗಳಿಗಾಗಲಿ, ಆ ಸಂಸ್ಥೆಗಾಗಲಿ ಕೆಲಸ ಮಾಡಬೇಕು ಅನ್ನೋ ಒಂದು ತುಡಿತ ಏನಿತ್ತು, ಅದು ಶ್ರೀ ನರಸಿಂಹಯ್ಯನವರಲ್ಲಿತ್ತು. ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಹೋದರೆ ನಾವು
ನಾವು ಭಾಳ ಸಣ್ಣವರೇನೋ ಅವ್ರ ಬಗ್ಗೆ ಹೇಳೋಕೆ ಹೋದರೆ. ಯಾಕಂದರೆ ಅವರೊಂದು ವಿಶಾಲವಾದ ಸಮುದ್ರ ಇದ್ದಂಗೆ, ಅವರಲ್ಲಿ ಎಲ್ಲ ರೀತಿಯ ಒಂದು ಜ್ಞಾನ ಇತ್ತು. ಅವತ್ತಿನ ಕಾಲದಲ್ಲಿ ಯಾವುದೇ ಒಂದು ಇಂಟರ್ನೆಟ್ ಈಗ ಇರಲಿಲ್ಲ, ಬೇರೆ ಬೇರೆ ಥರ ತಕ್ಕಂಥ ಮುದ್ರಣ ಮಾಧ್ಯಮ ಇರಲಿಲ್ಲ. ಆದರೂ ಕೂಡ ಅವತ್ತು ನಮ್ಮ ಸಂಸ್ಥೆ, ವಿದ್ಯಾಸಂಸ್ಥೆ 100ಕ್ಕೆ 95, 100ಕ್ಕೆ 100, 100ಕ್ಕೆ 99% ಬಂದಿರತಕ್ಕಂಥ ಫಲಿತಾಂಶ ಬಂದಿರತಕ್ಕಂಥ ಉದಾಹರಣೆ ಇದೆ. ಆ ಉದಾಹರಣೆ ಯಾರಿಂದ ಆಯಿತು ಅಂತಂದರೆ ನರಸಿಂಹಯ್ಯನವರಿಂದ ಒಂದು ಸಂಸ್ಥೆ. ಅದ್ರ ಜೊತೆಗೆ ನಾವು ಇನ್ನೊಂದು ಮುಖನ ನಮ್ಮ ನರಸಿಂಹಯ್ಯನವ್ರ ಬಗ್ಗೆ ನೋಡಬೇಕು. ಏನಂತಂದರೆ ಬರೀ ಸಂಸ್ಥೆ ಬಗ್ಗೆ ಅಲ್ಲ, ಅವತ್ತು ಹಾರೋಹಳ್ಳಿಯಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೀಲಿ, ಯಾವುದೇ ಒಂದು ಮಹತ್ತರವಾದಂಥ ಒಂದು ಸಾಮಾಜಿಕ ಚಟುವಟಿಕೆ ನಡೀಲಿ, ಅದರಲ್ಲಿ ಮುಂಚೂಣಿ ಮೆರವಣಿಗೆ, ರಾಜ್ಯೋತ್ಸವ ಮೆರವಣಿಗೆ ಇರಲಿ, ಅದರಲ್ಲಿ ಮುಂಚೂಣಿಯಲ್ಲಿ ಇರ್ತಿದ್ದು ನಮ್ಮ ಎಲ್ಲೆನ್ನವರು. ಯಾಕೆಂದರೆ ಇಡೀ ಹಾರೋಹಳ್ಳಿಯ ಜನ, ವಿದ್ಯಾರ್ಥಿಗಳು ಗೌರವ ಕೊಡೋದು ಬೇರೆ, ವಿದ್ಯಾರ್ಥಿಗಳ ಪಾಲಕರು ಗೌರವ ಕೊಡೋದು ಬೇರೆ. ಇಡೀ ಹಾರೋಹಳ್ಳಿ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ರೈತಾಪಿ ಜನ, ಸಾರ್ವಜನಿಕರು ಎದ್ದು ನಿಂತು ಗೌರವ ಕೊಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಯಾಕೆಂದರೆ ಪ್ರತಿಯೊಂದರಲ್ಲೂ ಅವರ ತೊಡಗಿಸುವ ಇತ್ತು. ಅದು ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಹಾರೋಹಳ್ಳಿ ಸಂಬಂಧಪಟ್ಟಂಥ ಹಲವಾರು ಕಾರ್ಯಕ್ರಮಗಳಿರ್ಬೋದು. ಎಲ್ಲದರಲ್ಲೂ ಅವರು 30-35 ವರ್ಷ ನಮ್ಮ ಹಾರೋಹಳ್ಳಿಯಲ್ಲಿ ಏನಿದ್ರು ಅದನ್ನು ಒಂದು ಚಾಪನ್ನು ಒತ್ತಿದ್ದಾರೆ. ಆ ಒಂದು ಅವ್ರ ಜೊತೆ ನಮಗೇನು ಒಂದು 25ರಿಂದ 30 ವರ್ಷ ನಾವೇನು ಒಡನಾಟ ಮಾಡಿದ್ವು, ಅದು ನಮಗೆ ಹಲವಾರು ರೀತಿ ಮಾರ್ಗದರ್ಶನ ಆಯಿತು. ನಾನು ವೈಯಕ್ತಿಕವಾಗಿ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಕೊಡಬೇಕು ಅನ್ನೋ ಒಂದು ಕೊಡುಗೆ ಕೊಡಬೇಕು ಅನ್ನೋದೊಂದು ಅದರ ತುಡಿತ ನಮ್ಮಲ್ಲಿದೆ ಅಥವಾ ಆಸೆ ಇದೆ. ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಇವತ್ತು ಸಮಾಜ ಚಟುವಟಿಕೆ ಅಂದರೆ. ಅದರ ಮೂಲ ಕಾರಣ ನಮ್ಮ ನರಸಿಂಹಯ್ಯನವರು. ಅವರು ನಮಗೆ, ನಾನು ಹೆಚ್ಚು ಕಮ್ಮಿ ಸುಮಾರು ಒಂದು ನಾನು 7ನೇ ಕ್ಲಾಸ್ 6ನೇ ಕ್ಲಾಸ್ ತನಕ ನಾನು ಇಲ್ಲಿ ಓದಿದೆ. ಆವಾಗ ನಮಗೆಲ್ಲೇನೋ ಅಂದರೆ ಪರಿಚಯ ಆಯ್ತು ಅಷ್ಟೇ. ಅವರು ಮತ್ತು ನಾವು ಒಂದೇ ಬೀದಿಲಿದ್ವು. ನಮಗೂ ಅವ್ರಿಗೂ ಅವ್ರ ಮನೆಗೂ ನಮ್ಮ ಮನೆಗೆ ಇದ್ದಿದ್ದು ಒಂದು 10-12 ಮನೆ ಅಂತರ. ಬೆಳಗ್ಗೆ 6 ಗಂಟೆಗೆ ನಮ್ಗೆ ಸಿಗೋರು, 8 ಗಂಟೆಗೆ ಸಿಗೋರು, ಸಾಯಂಕಾಲ ರಾತ್ರಿ 9-10 ಗಂಟೆ ತನಕ ಸಿಗೋರು. ಅವರು ಯಾಕೆ ಸಿಗ್ತಿದ್ರು ಅಂತಂದರೆ ಬೆಳಗ್ಗೆ 4-5 ಗಂಟೆಗೆ ಎದ್ದು ಸ್ಕೂಲಿಗೆ ಬರೋರು. ಯಾರು ಅಧ್ಯಾಪಕರು ಬಂದಿದ್ದು ನಾವು ನೋಡ್ತಿರ್ಲಿಲ್ಲ. ಸಾಯಂಕಾಲ 9 ಗಂಟೆ 10 ಗಂಟೆಗೆ ಬಂದು ಇಲ್ಲಿ ಪಾಠ ಪ್ರವಚನ ಮಾಡೋರು. ರಾತ್ರಿ ಹೊತ್ತು ಮಲಗಿಬಿಡ್ತಾರ, SSLC ಹುಡುಗರು ಮಲಗಿಬಿಡ್ತಾರ ಅಂತ. ಈ ರೀತಿ ಹಲವಾರು ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಆಗಿದ್ದರು. ಅದಾದ ನಂತರ ನಮ್ಮ ಏನು ಹಾರೋಹಳ್ಳಿಯಲ್ಲಿ ಇವತ್ತಿಗೂ ಕೂಡ ಸುಮಾರು 35 ವರ್ಷಗಳ ಹಿಂದೆ ಹೊಯ್ಸಳ ಯುವಕ ಸಂಘ ಅಂತ ಒಂದು ಸಾಂಸ್ಕೃತಿಕ ಒಂದು ಸಂಘಟನೆಯನ್ನು ನಾವು ಮಾಡಿದ್ದು. ಅದಕ್ಕೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದಕ್ಕೆ ಅವರು ಹಾರೋಹಳ್ಳಿಯಲ್ಲಿ ಇದ್ದಷ್ಟು ವರ್ಷಗಳು, ಸುಮಾರು 32 ವರ್ಷ ನಮಗೆ ಗೌರವಾಧ್ಯಕ್ಷರಾಗಿದ್ದರು. ಅದೊಂದು ಭಾರಿ ಸಂತೋಷಕರವಾಗಿರ್ತಕ್ಕಂಥ ವಿಷಯ. ಯಾಕೆಂದರೆ ಈ ಬೇರೆ ಸಂಘಟನೆಗಳು ಸಂಘ ಸಂಸ್ಥೆಗಳೆಲ್ಲ ಹಾರೋಹಳ್ಳಿಲಿ ಇದ್ದವು. ಆದರೆ ಹೊಯ್ಸಳ ಯುವಕ ಸಂಘ ಅಂತಂದರೆ ಅದು ನೋಡಿದ ತಕ್ಷಣ ಹೇಳೋರು ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಸಂಘಟನೆ ಅಂತ. ಅದಕ್ಕೆ ನಮಗೆ ಪ್ರೇರೇಪಕ ಶಕ್ತಿ ಮಾರ್ಗದರ್ಶಕರಾಗಿದ್ದವರು ನಮ್ಮ ನರಸಿಂಹಯ್ಯನವರು. ನಮ್ಮ ಪ್ರತಿಯೊಂದು ಚಟುವಟಿಕೆಯಲ್ಲಿ ಈ ಥರ ಮಾಡಿ, ಈ ಸಮಾಜಕ್ಕೆ ಈ ಥರ ಮಾಡಿಕೊಡ್ಬೇಕು, ವೃಕ್ಷಾರೋಪಣ ಇರ್ಬೋದು, ಯಾವುದಾದ್ರು ಜಯಂತಿಗಳಿರ್ಬೋದು, ಗಣೇಶೋತ್ಸವ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಇದೇ ರೀತಿ ಹಲವಾರು ಕಾರ್ಯಕ್ರಮ ನಮ್ಗೆ ಮಾರ್ಗದರ್ಶಕರಾಗಿದ್ದರು. ಅದರೊಂದಿಗೆ ನಾವು ನರಸಿಂಹಯ್ಯನವರು ನಮ್ಮ ಜೊತೆಗೆ ನಮ್ಮ ಇಡೀ ಪೀಳಿಗೆನ ಸುಮಾರು 1-2 ಪೀಳಿಗೆಗಳಿಗೆ ಮಾರ್ಗದರ್ಶಕರಾಗಿದ್ದರು, ಜೊತೆಗೆ ಪ್ರೇರಕ ಶಕ್ತಿ ಆಗಿದ್ದರು ಅಂತಂದರೆ ತಪ್ಪಾಗಲಾರದು ಅಂತ ನನ್ನ ಭಾವನೆ. ಆಯಿತು ಮುರಳಿ ಅವರೇ. ಈಗ ಮತ್ತೊಂದು ಅಂಶ, ನಮ್ಮ ಇದೇ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಎಲ್ಲನೊಟ್ಟಿಗೆ ನಿಮ್ಮ ತಂದೆಯವರಾಗಿರ್ತಕ್ಕಂಥ SRJ ಅಂತಲೇ ಜನಿತ ಶರಣನಾಥ್ ಜೈನ್ ಅಂತೇಳಿ, ಅವರು ಅಲ್ಲಿ ಕಚೇರಿ ಸಹಾಯಕರಾಗಿ ಕೆಲಸ ಮಾಡಿದರು, ಲೈಬ್ರರಿಯಾಗಿ ಕೆಲಸ ಮಾಡಿದರು. ಅವ್ರಿಗೂ ಮತ್ತು ನಮ್ಮ ರವರಿಗೆ ಒಡನಾಟ ಹೇಗಿತ್ತು? ಮತ್ತು SRJ ನಮ್ಮ ತಂದೆಯವರು ನಮ್ಗೆ ಇವತ್ತಿಗೂ ಸಂತೋಷ. ತಂದೆ ಮಗನ ಥರ ಒಂದು ಸಂಬಂಧ ಇತ್ತು. ಅವ್ರು ಎಷ್ಟು ರೀತಿ ನಮ್ಮ ತಂದೆಗೆ ಬುದ್ಧಿವಾದ ಹೇಳೋರು, ಹಿಂಗಲ್ಲಪ್ಪ ಹಿಂಗೆ ಅನ್ನೋರು. ಅದಕ್ಕೂ ಮಿಗಿಲಾಗಿ ನಮ್ಮ ತಾಯಿಯವ್ರಿಗೆ ಸ್ವಂತ ಮಗಳಿಗಿಂತ ಜಾಸ್ತಿ ಕಳಕಳಿನ ತೋರಿಸೋರು. ನಮ್ಮ ಅಕ್ಕಪಕ್ಕದ ನೆರೆಹೊರೆ ಮನೆಯವರು. ಆ ಸಂದರ್ಭದಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಹಾರೋಹಳ್ಳಿಯಲ್ಲಿ ಶಾರದಾ ಶ್ರೀ ಸಮಾಜ ಅಂತ ಒಂದು ಮಹಿಳೆಯರಿಗಾಗಿ ಇರ್ತಕ್ಕಂಥ ಒಂದು ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡಿದರು. ನಮ್ಗೆ ಅವತ್ತಿನ ಕಾಲದ ನಮ್ಗೆ ಆಶ್ಚರ್ಯ. ಇದು ಹೆಚ್ಚು ಕಮ್ಮಿ ನಾನು ಹೇಳ್ತಿರೋದು 50 ವರ್ಷದ ಹಿಂದೆ. ಮಹಿಳೆಯರು ಹೊರಗಡೆ ಬಂದು ಓದ್ತಿದ್ದೇ ಕಷ್ಟ ಅಂತ ಪರಿಸ್ಥಿತಿಲಿ ಶಾರದಾ ಸ್ತ್ರೀ ಸಮಾಜ ಅಂತ ಒಂದು ಸಂಘಟನೆಯನ್ನು ಕಟ್ಟಿ ಅವತ್ತಿನ ಕಾಲದಲ್ಲಿ ಹಲವಾರು ರೀತಿಯಲ್ಲಿ, ಇವತ್ತೇನೋ ಹಲವಾರು ನಾಯಕರುಗಳು ಏನೇನೋ ಮಾತಾಡ್ತಾರೆ, ಆದರೆ ಅವತ್ತಿನ ಕಾಲದಲ್ಲೇ ಇದು ಮಾಡಿಕೊಟ್ರು. ಅದಕ್ಕೆ ನಮ್ಮ ಸಂಸ್ಥೆ ಖಜಾಂಚಿ ಆಗಿರ್ತಕ್ಕಂಥ ಶ್ರೀಯುತ ME ಶ್ರೀನಿವಾಸನ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರಮ್ಮನವರು ಅಧ್ಯಕ್ಷರಾಗಿದ್ದರು. ನಮ್ಮ ತಾಯಿಯವರು ಲಲಿತಮ್ಮ ಅವರು
ಅವರು ಅದಕ್ಕೆ ಕಾರ್ಯದರ್ಶಿಯಾಗಿ ಹತ್ತಾರು ಜನ 100 ಜನ ಮಹಿಳೆಯರಿಗೆ ಅವತ್ತಿನ ಕಾಲದಲ್ಲೇ ಇದೇ ಸಂಸ್ಥೆಯಲ್ಲಿ ಒಂದು ಆಫೀಸನ್ನು ಮಾಡಿಕೊಟ್ಟಿದ್ರು, ಹಲವಾರು ರೀತಿ ಕೆಲಸ ಮಾಡಿದರು. ರೇಷ್ಮೆ ಸಾಕಾಣಿಕೆ ಅಂತಕ್ಕಂಥದ್ದು ಸಹ ಅಲ್ಲಿ ಅಳವಡಿಸ್ಕೊಂಡಿದ್ರು ಅಂತ ನಾನು ಹೌದು. ಹೊಲಿಗೆ ಯಂತ್ರ, ರೇಷ್ಮೆ ಮತ್ತಿತರ ಮಹಿಳೆಯರು ಅಭ್ಯುದಯ ಆಗಬೇಕು, ಮಹಿಳೆಯರು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದನ್ನು ಅವತ್ತಿನ ಕಾಲದಲ್ಲಿ ಮಾಡಿದರು. ಯಾಕೆ ಮಾಡ್ತಿದ್ರು ಅಂತಂದರೆ, ನಮ್ಮ ತಂದೆಯವರು ಸ್ವಲ್ಪ ಆಟದ ಸ್ವಭಾವ, ಕೋಪ ಸ್ವಭಾವ, ಹೆಚ್ಚು ಕಮ್ಮಿ ಅವ್ರ ಕೋಪ ಕಮ್ಮಿ ಆಯ್ತಿದ್ದು ನಮ್ಮ ಎಲ್ಲನವ್ರು ನೋಡಿದಾಗಲೇ ಅಷ್ಟೊಂದು ವಿಶ್ವಾಸದಲ್ಲಿದ್ದರು. ಈವನ್ 30-39 ವರ್ಷ ಸತತವಾಗಿ ಕೆಲಸ ಮಾಡಿದಂಥವರು ನಮ್ಮ ತಂದೆಯವರು ಈ ಸಂಸ್ಥೆಗೆ. ನಮ್ಮ ತಾತವ್ರಿಗೆ ಫೌಂಡರ್ ಸೆಕ್ರೆಟ್ರಿ. ನಮ್ಮ ತಂದೆಯವ್ರನ್ನ ಅದೇ ರೀತಿ ಶಾಲೆಯಲ್ಲೂ ಅಷ್ಟೇ ಒಂದು ಕೆಲಸದವ್ರ ಥರ ನೋಡ್ಕೊಳ್ಳದೆ ಅವ್ರನ್ನ ತಮ್ಮೊಂದಿಗೆ ತಮ್ಮದೇ ಸಮಾನವಾಗಿ ನೋಡಿಕೊಂಡು ಅವರಿಂದ ಸಾಧ್ಯವಾದಷ್ಟು ಕೆಲಸಗಳನ್ನ ತಗೊಂಡು ಇವತ್ತು ಕೂಡ ಎಲ್ಲೆನ್ನವ್ರ ಹೆಸರು ಹೇಳ್ದಂಗೆ SRJ ಹೆಸರನ್ನು ಆರೋಳಿಲಿ ಒಂದು ಒಳ್ಳೆಯ ಹೆಸರು ಬರೋಕ್ಕೆ ಶ್ರೀಯುತ ಎಲ್ಲೆನ್ನ ನರಸಿಂಹಯ್ಯನವರನ್ನೇ ಕಾರಣ ಅಂತ ನಾನು ಹೇಳ್ತೀನಿ. ಈಗ ಪ್ರಸ್ತುತ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಎಲ್ಲೆನ್ನಾಗಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಬಗ್ಗೆ ತಾವು ತಮ್ಮ ಅನಿಸಿಕೆಗಳನ್ನು ತಿಳಿಸ್ಲಿಕ್ಕೆ ಸಾಧ್ಯನಾ? ಇದು ನಮ್ಮ ಸೌಭಾಗ್ಯ. ಸಂಸ್ಥೆಯ ಗೌರವ ನಿರ್ದೇಶಕನಾಗಿ ಅಥವಾ ಅವರ ಹಿರಿಯ ವಿದ್ಯಾರ್ಥಿಯಾಗಿ, ಅವರ ಅನುಯಾಯಿಯಾಗಿ, ಅವರಿಂದ ಪ್ರೇರೇಪಕಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ಈ ಒಂದು ಕಾರ್ಯಕ್ರಮ ನಮಗೆ ಸಿಗ್ತಿರೋದು ಅದೃಷ್ಟ. ಇದೇ 10 ವರ್ಷದಿಂದ ಅವ್ರು 80 ವರ್ಷ ಇದು ಮಾಡಿದಾಗ ಅವತ್ತು ಒಪ್ತಿರಲಿಲ್ಲ ಅವರು. ಇಲ್ಲಪ್ಪ, ನಾನು ವಯಸ್ಸು ಸಹಜವಾಗಿ ಆಯ್ತಿರ್ತದೆ, ನಾವೇನು ಸಾಧನೆ ಮಾಡಿದ್ದೀವಿ ಅಂತ ನಮ್ಮನ್ನೆಲ್ಲ ಕರೆಸಿ ಸನ್ಮಾನ ಮಾಡ್ತೀರಿ, ಏನಪ್ಪ ಇದು ನಾನು ಇಷ್ಟಪಡಲ್ಲ ಅಂದರು. ಇಲ್ಲೆಲ್ಲ ಸರ್, ಇದು ನಮ್ಮ ಅಭಿಮಾನ, ದಯಮಾಡಿ ಬರಬೇಕು ಅಂತ ಅವತ್ತು ಕರ್ಕೊಂಬಂದರು. 80 ವರ್ಷದಲ್ಲಿ ಅವ್ರು 80 ವರ್ಷಕ್ಕೆ ನಮ್ಮ ಅದೃಷ್ಟ ಮತ್ತೊಮ್ಮೆ ಅವರು 90ಕ್ಕೆ ಮುಗಿದು 91ಕ್ಕೆ ಪಾದಾರ್ಪಣೆ ಮಾಡ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡೋದು ಅನ್ನೋಕ್ಕಿಂತ ಜಾಸ್ತಿ ನಮ್ಮನ್ನು ನಾವು ಸನ್ಮಾನ ಮಾಡ್ಕೊಳ್ಳೋದು ಅನ್ನೋದು ಒಂದು ನನಗೆ ಅನಿಸ್ತಿದೆ. ಇದು ಅವ್ರ ಸನ್ಮಾನ ಅಲ್ಲ, ನಾವು ಸನ್ಮಾನ ಮಾಡ್ಕೊತಿದ್ದೀವಿ. ಎಲ್ಲೆನ್ನ ಮೂಲಕ ನಮ್ಮ ಸಂಸ್ಥೆಯನ್ನು, ನಮ್ಮ ಹಳೆ ದಿನಗಳನ್ನು ನೆನೆಸ್ಕೊತಾ ಇದ್ದೀವಿ. ಆಮೇಲೆ ಆ ಸನ್ಮಾನಕ್ಕೆ ಅವರು ನಿಜಕ್ಕೂ ಭಾಜನರಾಗಿರ್ತಾರೆ. ಯಾಕೆಂತಂದರೆ ಕೆಲವರು ಸತ್ತೋದಾದ ಮೇಲೆ ಅವ್ರನ್ನ ಹೆಸರು ಮಾಡ್ತಾ ಇದ್ದಾರೆ, ಕೆಲವರು ಬದುಕಿದ್ದಾಗನೇ ಎಷ್ಟೊಂದು ಜನ ಹೆಸರು ಹೋಗ್ತಾರೆ. ಆದರೆ ನರಸಿಂಹಯ್ಯನವರು ಬದುಕಿದ್ದಾಗಲೂ ದಂತಕತೆ, ಮುಂದೆ ಕೂಡ ಇನ್ನು 50 ವರ್ಷಕ್ಕೂ ದಂತಕತೆ ಆಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಮುಖಾಂತರ, ಹಿರಿಯ ವಿದ್ಯಾರ್ಥಿಗಳ ಮುಖಾಂತರ ಈ ಒಂದು ಕೆಲಸ ಮಾಡ್ತಿರೋದು, ಸನ್ಮಾನ ಮಾಡ್ತಿರೋದು ಭಾರಿ ಪ್ರೇರಣೆ. ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ಆರೋಡಿ ನಾಗರಿಕರು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಜೊತೆಗೆ ನಮ್ಮ ಅಳಿಲು ಸೇವೆ, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಗಮಿಸಿ ಅಳಿಲು ಸೇವೆಯನ್ನು ಸಲ್ಲಿಸಬೇಕು ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊತೀವಿ. ಇಷ್ಟು ಸಮಯದಲ್ಲಿ ತಾವು ತಮ್ಮ ಅನಿಸಿಕೆಗಳನ್ನು ನೀಡಿದ್ದೀರಿ. ವಂದನೆಗಳು ಸರ್. ನಮಸ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸಂಸ್ಥೆ ಒಳ್ಳೆಯದಾಗಲಿ.